ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಈ ಗೂಳಿಗಳು ಸಾಕು ನಾವು ಗೆಲ್ಲೋಕೆ. ಹೌದು ಫ್ರೆಂಡ್ಸ್, ಪ್ರೋ ಕಬಡ್ಡಿ ಸೀಸನ್ 11 ಗೆಲ್ಲೋಕೆ ನಮಗೆ ಈ ಗೂಳಿಗಳು ಇದ್ದರೆ ಸಾಕು. ಹಾಗಾದರೆ ಆ ಗೂಳಿಗಳು ಅಂದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಆಟಗಾರರು ಅಂತ ಹೇಳ್ಬೋದು. ಹಾಗಾದರೆ ಈ ಆಟಗಾರರು ಯಾರು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಯಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಬೆಂಗಳೂರು ಬುಲ್ಸ್ ಬಗ್ಗೆ ವಿಡಿಯೋ ಹಾಕಿದರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗಡೆ ಬ್ಲ್ಯಾಕ್ ಟನ್ ಇದೆ, ಮಾಡ್ಕೊಳ್ಳಿ. ಏನೋ ಥರ ಮಾಡದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ತಂಡ ಗೆಲ್ಲೋಕೆ ಇರೋದು ಈ 5 ರೈಡರ್ಗಳು ಅಂತ ಹೇಳ್ಬೋದು. ಈ 5 ರೈಡರ್ಗಳಿಂದ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಆರಾಮಾಗಿ ಗೆಲ್ತಾರೆ. ಇವರು ಸ್ಟಾರ್ ರೈಡರ್ಗಳು ಅಂತ ಏನಿಲ್ಲ. ಇವರು ಇದರಲ್ಲಿ ಮೊದಲನೇದಾಗಿ ಪ್ರದೀಪ್ ನರ್ವಾಲ್ ಅಂತ ಹೇಳ್ಬೋದು. ಪ್ರೋ ಕಬಡ್ಡಿ ಇತಿಹಾಸವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದ ಮೇನ್ ರೈಡರ್ ಅಂತ ಹೇಳ್ಬೋದು. ಯಾಕಂದರೆ ಫ್ರೆಂಡ್ಸ್, ಎಲ್ಲ ದಾಖಲೆಗಳ ಪುಟದಲ್ಲಿ ಪ್ರದೀಪ್ ನರ್ವಾಲ್ ಅವರ ಹೆಸರು ಮೊಟ್ಟ ಮೊದಲನೇದಾಗಿದೆ. ಇನ್ನು ಪ್ರದೀಪ್ ನರ್ವಾಲ್ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಕ್ಯಾಪ್ಟನ್ ವಿತ್ ರೈಡರ್ ಅಂತ ಹೇಳ್ಬೋದು. ಇವರು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಮೇನ್ ರೈಡರ್ ಆಗಿರ್ತಾರೆ. ಇನ್ನು ಎರಡನೇದಾಗಿ ಅಜಿಂಕ್ಯ ಪವಾರ್ ಅವರು ಜಿಂಕೆ ಥರ ರೈಡಿಂಗ್ನ ಹಾಕ್ತಾರೆ. ಮೂರನೇದಾಗಿ ಸುಶೀಲ್, ನಾಲ್ಕನೇದಾಗಿ ಅಕ್ಷಿತ್, ಐದನೇದಾಗಿ ಜೈ ಭಗವಾನ್ ಅಂತ ಹೇಳ್ಬೋದು. ಈ 5 ಆಟಗಾರರು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಮೇನ್ ರೈಡರ್ ಆಗಿರ್ತಾರೆ. ಇವರಿಂದ ನಮ್ಮ ಬುಲ್ಸ್ ತಂಡ ಗೆಲ್ಲುವುದು ಖಚಿತ ಅಂತ ಹೇಳ್ಬೋದು. ಯಾಕೆಂದರೆ ಫ್ರೆಂಡ್ಸ್, ಸುಶೀಲ್ ಅವರು ಮತ್ತು ಅಜಿಂಕ್ಯ ಪವಾರ್ ಅವರು ಸಪೋರ್ಟಿಂಗ್ ರೈಡರ್ ಆಗಿರ್ತಾರೆ. ಸುಶೀಲ್ ಅವರು ಲೆಫ್ಟ್ ರೈಡರ್. ಇವರು ಯಾವ ಥರ ರೈಡಿಂಗ್ ಆಗ್ತಾರೆ ಅಂತ ನೀವು ಹೋದ ವರ್ಷ ನೋಡಿದ್ದೀರಿ. ಅಕ್ಷಿತ್ ಅವರು ಕೂಡ ಸೂಪರ್ 10 ಮೇಲೆ ಸೂಪರ್ 10 ಅನ್ನು ಗಳಿಸ್ಕೊಳ್ತಾ ಇದ್ರು. ಇನ್ನು ಜೈ ಭಗವಾನ್ ಅವರ ಆಟ ಹೇಗಿದೆ ಅಂತ ನಾವು ಕಾದು ನೋಡಬೇಕು. ಇನ್ನು ಫ್ರೆಂಡ್ಸ್, ಬೆಂಗಳೂರು ಬುಲ್ಸ್ ತಂಡದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.